ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಹೊಸ ಆಜ್ಞೆ ಆಗಿದೆ. ಹೊಸ ಆಜ್ಞೆ ಏನಪ್ಪ ಹಂಗಂತಂದರೆ, ವಂದೇ ಮಾತರಂ ರಾಷ್ಟ್ರಗೀತೆಯಂತೆ ರಾಷ್ಟ್ರಗೀತೆಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಅದೇ ರೀತಿ ವಂದೇ ಮಾತರಂ ಗೀತೆಗೆ ಗೌರವ ಕೊಡಬೇಕು ಅಂತ ಇದನ್ನು ಮಾಡಿದ್ದಾರೆ, ಪಾಸ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ, ಅದು ಇವತ್ತಿನವರೆಗೆ 150 ವರ್ಷಗಳಾಗಿದೆ. ಹಂಗಾಗಿ 150 ವರ್ಷಗಳಾಗಿದ್ದಂಥ ರಾಷ್ಟ್ರಗೀತೆ ಮೊದಲು ಆಗಬೇಕಾಗಿತ್ತಂತೆ, ಅದು ಆಗಲಿಲ್ಲ. ಯಾರೋ ಪಾಕಿಸ್ತಾನದ ಜಿನ್ನನ ಇದ್ದ ಅದು 4-5 ಲೈನು ಕಟ್ ಮಾಡಿಬಿಟ್ಟಿದ್ರಂತೆ. ಅದಕ್ಕೆ ಇವಾಗ ಪೂರ್ತಿ ಲೈನು ಎಲ್ಲ ಸೇರಿ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಾವು ಗೌರವ ಕೊಡಬೇಕಾಗಿದೆ, ಗೌರವ ಸಲ್ಲಿಸೋಣ ವಂದೇ ಮಾತರಂಗೆ. ಓಕೆ, ಥ್ಯಾಂಕ್ ಯು. ಮತ್ತು ಈಗ ಇನ್ನೊಂದು ಏನಪ್ಪ ವಿಷಯ ಅಂದರೆ, ನಮ್ಮ ರಾಜ್ಯದ ವಿಷಯ ಏನಪ್ಪ ಬಂತು ಅಂತಂದರೆ, ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಇವರು ಯಾರೋ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯ ಫೈಟ್ ನಡೀತಾ ಇದೆ. ಫೈಟ್ ಹೆಂಗೆ ನಡೀತಾ ಇದೆ ಅಂದರೆ ಭಯಂಕರವಾಗಿ ನಡೀತಾ ಇದೆ. ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ಅಂತಲೇ ಗೊತ್ತಾಗಿಲ್ಲ. ಸುಮಾರು ಇವತ್ತಿನವರೆಗೆ 1 ವರ್ಷ ಆಯಿತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತೀನಿ ಅಂತ ಹೇಳಿ. ಹೋದ ವರ್ಷ ಶಿವಕುಮಾರ್ ಅವರು ಯಾರಿಗೆ ನಮ್ಮ ಶಿವರಾತ್ರಿ ದಿವಸ ನಮ್ಮ ಯಾರವರು ಇದರಲ್ಲಿ ಕಾರ್ಯಕ್ರಮದಲ್ಲಿ ಇದರಲ್ಲಿ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಇವ್ರನ್ನ ಹೋಗಿ ಭೇಟಿ ಮಾಡಿ ಅವ್ರ ಜೊತೆ ಕೂತಿದ್ರು. ಮತ್ತು ನಮ್ಮ ಅಮಿತ್ ಶಾ ಜೊತೆ ಭೇಟಿಯಾಗಿ ಏನು ಒಂದು ವರ್ಷ ಹಿಂದೆಯೇ ಬಿ ಜೆ ಪಿ ಜೊತೆಯಿಂದ ಮುಖ್ಯಮಂತ್ರಿ ಆಗೋಗ್ಬಿಡ್ತಾರೆ ಅಂತ ಒಂದು ಸುದ್ದಿ ಆಗ್ಬಿಟ್ಟಿತ್ತು. 1 ವರ್ಷ ಆದ್ರೂ ಆಗಿಲ್ಲ. ಕಾರಣ ಏನು ಅಂತಂದರೆ, ಅವನಿಗೆ ದಿಲ್ಲೇ ಇಲ್ಲ. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಇದಕ್ಕೆಲ್ಲ ದಿಲ್ಲಿರಬೇಕು. ದಿಲ್ಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮತ್ತು ನಾವೇನಾದ್ರು ಒಂದು ನಿರ್ಧಾರ ತಗೊಂಡ್ರೆ ಅದನ್ನೀಗ ಸಾಧನೆ ಮಾಡೋಷ್ಟು ತಾಕತ್ತಿರಬೇಕು. ಅದು ಸಾಧನೆ ಸುಮ್ಮನೆ ಬರಲ್ಲ. ಇವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಗೊತ್ತಾ, 10ರಲ್ಲಿ ಒಬ್ಬ ಅಂತ ಇವರು ಓಡಾಡಿ ಅಭ್ಯಾಸ ಆಗಿ, ನಾನೇ ಒಬ್ಬ ಅಂತ ಓಡಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತ ಈಗ ಗೊತ್ತಾಗ್ತಾ ಇದೆಯಾ? 1 ವರ್ಷದಿಂದ ದಿಲ್ಲಿ ಟು ಬೆಂಗಳೂರು ಓಡಾಡಿದ್ದು. ರಾಹುಲ್ ಗಾಂಧಿ ಭೇಟಿ ಕೊಡಲಿಲ್ಲ, ಅಮ್ಮನವ್ರ ಪೂಜೆ ಆಗಲಿಲ್ಲ. ಅಮ್ಮನವ್ರ ಪೂಜೆ ಅಂದರೆ ಯಾರು? ಇವರು ಏನು ಅವ್ರ ಹೆಸರುಗಳೇ ಬರೋಲ್ಲ ಸಡನ್ಲಿ. ಈಗ ಇವತ್ತು ಸೋನಿಯಾ ಮೇಡಮ್ ಭೇಟಿ ಆಗ್ತೀನಿ ಅಂತ ಓಡೋದ, ಆಯಮ್ಮ ಮನೆಗೆ ಬಿಟ್ಟು ಈಚೆಗೆ ಬರಲಿಲ್ವಂತೆ. ಮತ್ತು ರಾಹುಲ್ ಗಾಂಧಿ ಭೇಟಿ ಆಯ್ತೀನಿ ಅಂತ ಓಡೋದ್ರು, ಬರಲೇ ಇಲ್ಲ ಅವರು ರಾಹುಲ್ ಗಾಂಧಿ ಮನೆಯಿಂದ ಈಚೆಗೆ. ಆಮೇಲೆ ಪ್ರಿಯಾಂಕಾ ವಾದ್ರಾ ಅವ್ರು ಬರ್ತೀನಿ ಅಂತ ಓಡೋದ್ರು, ಅವ್ರನ್ನೂ ಭೇಟಿ ಆಗಲಿಲ್ಲ. ಮತ್ತು ಅದು ಇನ್ಯಾರೋ ಒಬ್ಬರನ್ನ ಹೇಳ್ಕೊಂಡು ಅದು ಯಾರೋ ಸತ್ತೋದ್ರು, ನಾನು ಅಲ್ಲಿಗೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ಕೊಂಡು ಹೋದರು. 3 ದಿವಸ ಆದಮೇಲೆ ಬಂದು ಅವ್ರನ್ನೂ ಭೇಟಿ ಆಗಲಿಲ್ಲ. ಮತ್ತು ಇವರು ಮಾತೆತ್ತರೆ ಕೈಗೂ ಬಾಯಿಗೂ ಸಿಗೋ ಅಂತ ಯಾರು? ಮಲ್ಲಿಕಾರ್ಜುನ್ ಖರ್ಗೆ, ನಮ್ಮ ಸ್ಟೇಟ್ ಲೀಡ್ರು, ರಬ್ಬರ್ ಸ್ಟಾಂಪು ಇವರು ಯಾರು ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ಯಾರು ಅಂತಂದರೆ ರಬ್ಬರ್ ಸ್ಟಾಂಪು. ಸುಮ್ಮನೆ ಸೀಲ್ ಹಾಕ್ಕೊಂಡು ಹಿಂಗೆ ಟಸ ಹೊತ್ಬಿಟ್ಟು ಇಟ್ಬಿಡೋದು ಅಷ್ಟೇ, ಇನ್ನೇನಕ್ಕೂ ಇಲ್ಲ ಅವರು. ಆ ಥರ ಮುಖ್ಯಮಂತ್ರಿ, ಆ ಥರ ಹೈಕಮಾಂಡು ಅವರು. ಇವರು ಇಲ್ಲಿಂದ ಸದಾಶಿವನಗರದಿಂದ ಏರ್ಪೋರ್ಟ್ವರೆಗೂ ಹೋಗೋದು, ಏರ್ಪೋರ್ಟಿಂದ ವಾಪಸ್ ಬರೋದು. ಏನ್ರೇ ಇವರೇ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಬುದ್ಧಿ ಚಿಗುರ್ಬಿಟ್ಟೈತೆ ಬಿಡಿ. ಈಗ ಹೆಂಗೆ ಚಿಗುರೈತೆ ಅಂತ ಗೊತ್ತಿಲ್ಲ. ಈಗ ಡೆಲ್ಲಿಲಿ ಕೂತಿದ್ದೀರ 3 ದಿನದಿಂದ, ಹೋಗಿ ಏನೇನು ಮಾಡಿದ್ರಪ್ಪ? ಏನೇನೋ ಸಾಧನೆ ಮಾಡಿದ್ರಿ ಹೇಳಿ ನೋಡುವ, ನಾವು ಒಂಚೂರು ತಿಳ್ಕೊತೀವಿ. ಹಿಂಗಾಯಿತು. ಆಮೇಲೆ ಈಗ ಏನಾಯಿತು, ಅಲ್ಲಿಂದ ಯಾವ ಸಿಗ್ನಲ್ಲು ಸಿಕ್ಕಿಲ್ಲ, ಗ್ರೀನು ಸಿಕ್ಕಿಲ್ಲ, ಬ್ಲೂನು ಸಿಕ್ಕಿಲ್ಲ, ಕರಿ ಸಿಗ್ನಲ್ಲೇ, ಬ್ಲ್ಯಾಕ್ ಸಿಗ್ನಲ್ಲೇ ನಿಮಗೆ. ಅರ್ಥ ಆಯ್ತಾ? ಯಾಕೆ ಅಂತಂದರೆ, ನಿರ್ಧಾರ ತಗೊಳ್ಳೋನು ಗಟ್ಟಿಗಿರ್ಬೇಕಂತೆ. ನಿರ್ಧಾರ ತಗೊಳ್ಳೋನಿಗೆ ಗಟ್ಟಿ ಇಲ್ಲ ಹಂಗಂತಂದರೆ ಮತ್ತೆ ಹೆಂಗಾಯ್ತದೆ? ಈಗ ಇನ್ನೊಂದು ಹೊಸ ಸುದ್ದಿ ಏನಪ್ಪ ಅಂದರೆ, 50 ಜನ ಫಾರಿನ್ ಟ್ರಿಪ್ ಹೋಗ್ತಾರಂತೆ. ಯಾರು ಪರವಾಗಿ ಹೋಗ್ತಾರೆ ಅಂತ ಗೊತ್ತಿಲ್ಲ.
ಒಬ್ರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅರೇಂಜ್ ಮಾಡ್ತಾ ಇದ್ದಾರೆ ಹೆಂಗಂತ, ಒಬ್ರು ಹೇಳ್ತಾ ಇದ್ದಾರೆ ಇಲ್ಲ ಅವ್ರವ್ರ ದುಡ್ಡಿಂದ ಹೋಗ್ತಾರೆ ಅಂತ. ಅವ್ರವ್ರ ದುಡ್ಡಿಂದ ಹೋಗ್ತಾರೆ ಅಂತ ಹೇಳಿದ್ದು ಯಾರಪ್ಪ ಹಂಗಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ. ಏನಕ್ಕೆ ಹೋಗ್ತಾವ್ರೆ ಹೆಂಗಂತ ಕೇಳಿದ್ದಕ್ಕೆ ಅವರು ಏನೋ ಕೃಷಿ ನಿಗಾ ಆಸ್ಟ್ರೇಲಿಯಾದಲ್ಲಿ ಹೋಗಿ ಕೃಷಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದಾರೆ ಆಸ್ಟ್ರೇಲಿಯಾಕ್ಕೆ ಅಂತ ಹೇಳಿದ್ರು. ಇನ್ನೊಬ್ರು ಇನ್ಯಾವುದೋ ಒಂದು ದೇಶ ಹೇಳಿದ್ರು. 4-5 ದೇಶಗಳಿಗೆ ಎಲ್ಲ ಇವರು ಛಿದ್ರವಾಗಿ 50 ಜನನು ಹೋಗಿ ಅಲ್ಲಿಂದ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾವ್ರೆ, ಅವರು ಯಾವ ರೀತಿ ಲಂಚ ಎಷ್ಟು ತಗೋತಾರೆ ಅಂತ ತಿಳ್ಕೊಂಬರಕ್ಕೆ ಹೋಗ್ತಾ ಇದ್ದಾರಂತೆ. ಯಾಕೆಂದರೆ ಇಲ್ಲಿ ಇವರು ತಗೊಳ್ತಕ್ಕಂಥ ಲಂಚ ಭಾಳ ಕಮ್ಮಿ ಪರ್ಸೆಂಟ್ ಅಂತೆ. ಅದಕ್ಕೆ ಆಸ್ಟ್ರೇಲಿಯಾದು ಪರ್ಸೆಂಟೇಜ್ ಎಷ್ಟು ತಗೋತಾವ್ರೆ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿಂದ ಹೋಗ್ತಾ ಇದ್ದಾರೆ ಅಂತ ಒಂದು ಸುದ್ದಿ. ಇದು ಡಿ ಕೆಗೆ ಅನುಕೂಲ ಆಗುತ್ತೆ ಅಂತನೋ ಗೊತ್ತಿಲ್ಲ, ಇಲ್ಲ ಕಾಂಗ್ರೆಸ್ಗೆ ಹೈಕಮಾಂಡ್ಗೆ ಇದು ಮುಟ್ಟುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಈ ಸತಿನಾದ್ರೂ ಪಾಪ ಯಾರಿಗೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆ ಹೆಂಗಂತಂದರೆ ಅಧಿಕಾರ ಹಸ್ತಾಂತರ ಏನಿಗೆ ಬೇಕು? ಇರ್ತಕ್ಕಂಥ ಸರ್ಕಾರದಲ್ಲಿ ನೀನು ಒಬ್ಬನಾಗಿದ್ದುಕೊಂಡು ಕೆಲಸ ಮಾಡಪ್ಪ ಡಿ ಕೆ ಶಿವಕುಮಾರು. ನೀನೇ ಮುಖ್ಯಮಂತ್ರಿ ಆಗಿಬಿಟ್ರೆ ಇನ್ನೊಂದಷ್ಟು ರಗಳೆಗಳು ರಾಮಾಯಣಗಳು ಜಾಸ್ತಿ ಆಗ್ತವೆ. ಈಗಲೇ ಕುಣಿದಾಡ್ತಾ ಇರ್ತೀಯ, ಆಮೇಲೆ ಏನು ಮಾಡ್ತೀಯ? ಕುಣಿದಾಡೋಕ್ಕೆ ಜಾಗ ಇರಲ್ಲ. ಯಾರು ಮಾಡಿದ್ರು ಸಿದ್ದರಾಮಯ್ಯನ ಮೇಲೆ ಮೇಲೆ ಕಟ್ಬೋದಾಗಿತ್ತು. ಆಮೇಲೆ ನಿನ್ನ ತಲೆ ಕಟ್ತಾರೆ, ಆವಾಗ ಏನು ಮಾಡ್ತೀಯ? ಅದಕ್ಕೆ ಬೇಡ, ಸುಮ್ಮನೆ ಹಿಂಗೆ ಇನ್ನೊಂದು ವರ್ಷ ತುಂಬಿಸ್ಬಿಡು. ಅಲ್ಲಿಗೆ 4 ವರ್ಷ ಆಯ್ತದೆ, 3 ವರ್ಷ ಆಗೋಯ್ತದೆ. ಇನ್ನೊಂದು 3 ತಿಂಗಳು ಹೋದರೆ 3 ವರ್ಷ ಕಂಪ್ಲೀಟ್ ಆಗೋಯ್ತದೆ. ಆಮೇಲೆ 4ನೇ ವರ್ಷಕ್ಕೆ ಬೀಳುತ್ತೆ. ಆವಾಗ ಮತ್ತೆ ಒಂದು ಪ್ರೋಗ್ರಾಮು ಶುರು ಮಾಡ್ಕೊ, ನಾನೇ ಮುಖ್ಯಮಂತ್ರಿ. ಸುಮ್ಮನೆ ಏನು ಗೊತ್ತಾ, ಜನಗಳನ್ನೀಗ ಗೊಂದಲ ಗೂಡು ಮಾಡಿಬಿಟ್ಟಿದ್ದೀರ. ಆಮೇಲೆ ಏನು ಹೇಳೋದು, ನೀವ್ಯಾರೂ ಸಪೋರ್ಟಿಗೆ ಬರಬೇಡಿ. ಸಪೋರ್ಟಿಗೆ ಬರಲಿಲ್ಲ ಅಂದರೆ ನೀನು ಹೆಂಗಪ್ಪ ಆಯ್ತೀಯ? ಸಪೋರ್ಟ್ ಕೊಟ್ಟಿಲ್ಲ ಅಂದರೆ 50 ಜನ MLAಗಳು ನೀನು ಮುಖ್ಯಮಂತ್ರಿ ಆಯ್ತೀಯ, ಇಲ್ಲ ಅಂದರೆ ಎಲ್ಲ ಆಯ್ತೀಯ? ಮತ್ತು ಇನ್ನೊಬ್ಬ ಯಾರೋ ಹೇಳ್ತವನೆ 138 ಜನನೂ ನಮ್ಮ ಡಿ ಕೆ ಶಿವಕುಮಾರ್ಗೆ ಬೆಂಬಲ ಇದ್ದಾರೆ, 138 ಜನನೂ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ಹಂಗೆ ಹಿಂಗೆ ಕತೆ ಕಟ್ಟೋದ್ರಲ್ಲಂತೂ ನಂಬರ್ 1 ಕಾಂಗ್ರೆಸ್ನವರು. ಏನಾರು ಸುಳ್ಳು ಹೇಳ್ತೀರ ಹೇಳು, 1 ವರ್ಷದಿಂದ ಸುಳ್ಳು ಹೇಳಿ ಇನ್ನೂ ಸುಳ್ಳು ಹೇಳೋದು ನಿಲ್ಸೋದಕ್ಕಾಗಲ್ವಾ? 2 ವರ್ಷ ಆಯ್ತಾ ಇದ್ದಾಗೆ ಶುರುವಾಗಿದ್ದು ಕಾರ್ಯಕ್ರಮ. ಹೋದ ವರ್ಷ ಜನವರಿನಲ್ಲಿ ಶುರುವಾಯಿತು. ಯಾವಾಗ? ಇದೇ ಶಿವರಾತ್ರಿ ಟೈಮಲ್ಲಿ. ಇನ್ನೂ ಮುಗ್ದಿಲ್ಲ 1 ವರ್ಷ ಆದ್ರೂ. ಈಗ ಶಿವರಾತ್ರಿ ಮತ್ತೆ ಇನ್ನೊಂದು ಶಿವರಾತ್ರಿ ಬರ್ತಾ ಇದೆ. ಮತ್ತು ಯಾವಾಗ ಬರ್ತದೆ ಹೇಳಿ ನಿಮ್ಮ ಡಿ ಕೆ ಶಿವಕುಮಾರ್ ಅವರೇ? ನೀವೇ ಸಮಾಧಾನವಾಗಿ ಹೇಳಿ, ಅರ್ಥ ಆಯ್ತಾ? ಮತ್ತು ಏನು ಬ್ಲ್ಯಾಕ್ ಮೇಲ್ ಮಾಡಲ್ಲ ನಾನು, ಇನ್ಯಾವ ಮೇಲ್ ಮಾಡ್ತೀರ? ಈಗ ಬ್ಲ್ಯಾಕ್ ಮೇಲ್ ಮಾಡಿದ್ರೇ ಪಕ್ಷದಲ್ಲಿ ನಿನಗೆ ಸೀಟು, ಇಲ್ಲ ಅಂದರೆ ಬ್ಲ್ಯಾಕ್ ಮೇಲ್ ಇಲ್ಲ ಅಂತಂದರೆ ನೀನು ಅಲ್ಲೇ ಕೊನೆ ಸೀಟಲ್ಲೇ ಇರಬೇಕಾಯ್ತ. ಕೊನೆ ಬೆಂಚಿನ ಸ್ಟೂಡೆಂಟ್ ಏನು ಮಾಡ್ತಾನೆ ಅವನು? ಕೊನೆಯಲ್ಲಿ ಕೂತಿರ್ತಾನೆ ಆರಾಮಾಗಿ. ನೀನು ಫಸ್ಟ್ ಬೆಂಚಿಗೆ ಬರೋಕ್ಕಾಗಲ್ಲ. ಕಾರಣ ಏನು? ಫಸ್ಟ್ ಬೆಂಚಿಗೆ ಬಂದರೆ ಇಲ್ಲೆಲ್ಲ ಕ್ವಶನ್ ಆ್ಯಂಡ್ ಆನ್ಸರು ಜಾಸ್ತಿ ಹೇಳ್ಬೇಕಾಗತ್ತೆ, ಮತ್ತು ಪಾಠ ಹೇಳ್ಕೊಡ್ಬೇಕು, ಮತ್ತು ಮಾಸ್ಟ್ರುಗಳೆಲ್ಲ ಕೆಲವು ಕೆಲಸಗಳಿಗೆ ಹೇಳ್ತಾರೆ, ಆ ಕೆಲಸ ಎಲ್ಲ ಮಾಡಬೇಕು ಫಸ್ಟ್ ಬೆಂಚ್ ಅವ್ರಿಗೆ. ಕೊನೆ ಬೆಂಚ್ ಅವ್ರಿಗೆ ಏನು ಕತೆ ಇಲ್ಲ, ಉಂಡಣ್ಣ ನಿದ್ದೆ ಮಾಡೋಣ, ಕೂತಿದ್ದಷ್ಟೊತ್ತು ಕೂತ್ಕೊಳ್ಳೋಣ, ಆಮೇಲೆ ಮನೆಗೆ ಹೋಗೋಣ ಅಂತ. ಹಿಂಗೆ ಇದು ಚೆನ್ನಾಗಿರುತ್ತೆ ಅಲ್ವಾ? ಕೊನೆ ಬೆಂಚಿನ ಕೆಲಸ. ಮಧ್ಯದಲ್ಲಿ ಕೂತ್ರೂ ಪರವಾಗಿಲ್ಲ, ಎಷ್ಟೋ ಬೆಟ್ರು. ನೀವು ಕೊನೆ ಬೆಂಚಾಗ್ಬಿಟ್ಟಿದ್ದೀಯ ಡಿ ಕೆ ಶಿವಕುಮಾರ್ ಅವರೇ, ಅದಕ್ಕೆ ನಿಮಗೆ ಸಕ್ಸಸ್ ಆಗ್ತಾಯಿಲ್ಲ. ಯಾಕೆಂದರೆ ನಿರ್ಧಾರ ತಗೊಳ್ಳೋಷ್ಟು ಕೆಪಾಸಿಟಿ ಇಲ್ಲ. ಎಲ್ಲರೂ ತಡೀತಾ ಇದ್ದಾರೆ ಮುಂದೆ ಇರೋರು ನಿಮ್ಮನ್ನು. ಈಗ ಒಂದೇ ಒಂದು ವಿಷಯ ಹೇಳಬೇಕು ಅಂತಂದರೆ, ನಾನು ದಿವಸ ನಿಮ್ಮಂತೆ ನಮ್ಮ ಯೂಟ್ಯೂಬು ಮತ್ತು ನ್ಯೂಸು, ಪೇಪರು, ಹಾಳು ಮೂಳು ಕಸ ಕಡ್ಡಿ ಅಂತ ಸಾಕಷ್ಟು ಓದ್ತೀವಿ. ಒಬ್ಬೊಬ್ಬರನ್ನೂ ಒಂದೊಂದು ರೀತಿ ಬರಿತಾ ಇದ್ದಾರೆ. ಆದರೆ ಯಾರಾದರೂ ಒಬ್ಬರು ತಾರ್ಕಿಕ ಅಂತ್ಯ ಕಾಣಿಸೋದಕ್ಕೆ ಇದಾಗವ್ರು, ಸಿದ್ಧರಾಗವ್ರ? ಇಲ್ಲ, ಯಾರು ತಾರ್ಕಿಕ ಅಂತ್ಯನೀಗ ತೋರಿಸ್ತಾನೇ ಇಲ್ಲ. ಯಾಕೆ ಹಂಗಂತಂದರೆ ಸುಮ್ಮನೆ ಕತೆ ಬರೀತಾ ಇದ್ದಾರೆ. ಅವ್ರಿಗೂ ಟೈಮ್ ಪಾಸ್ ಆಗಬೇಕು. ಪತ್ರಕರ್ತನಿಗೆ ಟೈಮ್ ಪಾಸ್ ಆಗಿಲ್ಲ ಅಂದರೆ ಏನು ಮಾಡ್ತಾನೆ ಅವನು? ನಿಮ್ಮ ರಾಗ ಅಂದರೆ ರಾಹುಲ್ ಗಾಂಧಿ, ಮತ್ತು
ವಿನ್ಸಿ, ರಾಹುಲ್ ಗಾಂಧಿ, ರಾಹುಲ್ ವಿನ್ಸಿ ಅಂತ ಒಂದು ಹೆಸರು ಹೊಸ್ದಾಗಿ ಸೃಷ್ಟಿಯಾಗಿತ್ತು. ಅದು ಎಲ್ಲದಲ್ಲೇ ನಿಂತೋಯ್ತು, ಮುಂದಕ್ಕೆ ಬರಲಿಲ್ಲ ಅದು. ಮತ್ತು ರಾಹುಲ್ ವಿನ್ಸಿ ಅವರು ನಿಮಗೇನು ಇದು ಕೊಡಲಿಲ್ವಾ, ಟೈಮ್ ಕೊಟ್ಟಿಲ್ಲ ಹಂಗಾರೆ. ಅವರು ಈಗ ಸೆಂಟ್ರಲಲ್ಲಿ ಬಜೆಟ್ ಇದನ್ನು ನಡೀತಾ ಇದೆ, ಸೆಕ್ಷನ್ ನಡೀತಾ ಇದೆ, ಅವರು ಅಲ್ಲಿ ಚರ್ಚೆನಲ್ಲಿ ಓದ್ತಾ ಇದ್ದಾರೆ. ನೆನ್ನೆ ಎಲ್ಲ ಲೋಕಸಭೆಯಲ್ಲಿ ಅವ್ರದ್ದೇ ಮಾತುಕತೆ, ಅವರೇ ತುಂಬ ಚರ್ಚೆನಲ್ಲಿದ್ದರು ಎಲ್ಲರಿಗೂ. ಮತ್ತು ಏನೋ ಮಾಡೋಕ್ಕೋಗಿ ಇನ್ನೊಂದೇನೋ ಆಗ್ಬಿಟ್ಟೈತಂತೆ, ಅರ್ಥ ಆಯ್ತಾ? ಅವರೇ ಕಷ್ಟಕ್ಕೆ ಸಿಕ್ಕೊಳ್ಳೋಂಥ ದಿನ ಬಂದಿದೆ. ನಿಮ್ಮನ್ನು ಹೆಂಗಪ್ಪ ಅವರು ಬಿಡಿಸ್ತಾರೆ ಬಂದು? ನಿಮ್ಮನ್ನು ಹೆಂಗೆ ಮಾತಾಡಿಸ್ತಾರೆ ಹೇಳಿ ನೋಡೋಣ. ರಾಹುಲ್ ಗಾಂಧಿಗೆ ಯಾರೋ ಅವರ ಪಕ್ಕದಲ್ಲೊಬ್ಬ ಇರ್ತಾರಲ್ಲ, ಯಾರೋ ಅವರು ವೇಣುಗೋಪಾಲ್, ಮಿಸ್ಟರ್ ಕೇರಳ ಮೇನು, ಅವ್ರಿಗೆ ಬುದ್ಧಿ ಗೊತ್ತಿಲ್ಲ ಅವ್ರಿಗೆ. ಇನ್ನು ಇವ್ರಿಗೆ ಬುದ್ಧಿ ಹೇಳ್ಕೊಡ್ತಾವ್ರೆ. ಯಾರಿಗೆ? ರಾಹುಲ್ಗೆ ಮೊದಲೇ ಅವನಿಗೆ ಹಿಂದೆ ಹೇಳಿದ್ದು ಒಂದು ಸತಿ ಹೇಳಿದ್ದು ಇನ್ನೊಂದು ಸತಿ ಹೇಳಕ್ಕೆ ಬರಲ್ಲ. ಆ ಅಪ್ಪನಿಗೆ ಹೇಳ್ಕೊಟ್ರೆ ಅವ್ರಿಗೆ ಏನು ಮಾಡ್ತಾರೆ ಹೇಳಿ ಪಾಪ. ಅವ್ರದ್ದು ತಪ್ಪಲ್ಲ, ಯಾರ್ದು? ರಾಹುಲ್ ಗಾಂಧಿದು. ಪಕ್ಕದಲ್ಲಿರೋರು ಅವ್ರಿಗೆ ಸರಿಯಾದ ರೀತಿ ದಾರಿ ಮಾರ್ಗ ತೋರಿಸಿ ಕರ್ಕೊಂಡು ಹೋಗ್ಬೇಕಲ್ವಾ? ಒಟ್ಟಿನಲ್ಲಿ ಅವನ್ನ ಜೀವನನಿಗೆ ಹಾಳು ಮಾಡಿಬಿಟ್ರಲ್ಲಪ್ಪ ಇವರು, ಕಾಂಗ್ರೆಸ್ನವರು ಎಲ್ಲರೂ ಸೇರಿಕೊಂಡು. ಅಲ್ಲ ರೀ ವೇಣುಗೋಪಾಲ್ ಅವರೇ, ನೀವು ಸೌತ್ ಅವರೇ ಆಗಿದ್ದುಕೊಂಡು ನಿಮಗೆ ನೈಜವಾಗಿ ನಾರ್ಮಲಾಗಿ ಯಾವ ರೀತಿ ಜೀವನ ಆಗಬೇಕು ಅನ್ನೋದು ಗೊತ್ತಲ್ವಾ? ನೀವು ಇದಲ್ಲದೆ ಎಜುಕೇಷನ್ ಎಲ್ಲ ಚೆನ್ನಾಗಿದೆಯಲ್ಲ ನಿಮ್ಮ ರಾಜ್ಯದಲ್ಲಿ. ಮಕ್ಕಳೆಲ್ಲ ಎಜುಕೇಷನ್ಗಳು ಚೆನ್ನಾಗಿ ಓದಿದ್ದಾರೆ, ವಿದ್ಯಾವಂತರು ಅಂತ ಹೇಳ್ಕೊತೀರಾ. ವಿದ್ಯಾವಂತರ ಜೊತೆ ನೀವು ಇದ್ದರೆ ಬುದ್ಧಿ ಬರಬೇಕಲ್ವ? ಇವನು ಬುದ್ಧಿ ಬಂದಿಲ್ಲ ರಾಹುಲ್ ಗಾಂಧಿಗೆ, ವಿದ್ಯಾವಂತರ ಜೊತೆಗಿದ್ದರೆ. ಇನ್ನು ಹಿಂದಕ್ಕೆ ಹೋಗ್ತಾ ಇದ್ದಾರಲ್ಲ, ಇವ್ರು ಯಾವ ಕಾಲೇಜ್ ಓದಿದ್ದು? ಇಲ್ಲ ನೀವು ಯಾವ ಕಾಲೇಜ್ ಓದಿದ್ರಿ? ನೀವೇನಾದ್ರು ಉಲ್ಟಾ ಕಾಲೇಜ್ ಯಾವ್ದಾದ್ರು ಓದ್ರಾ? ಶಶಿ ತರೂರ್ ಅವರು ಇನ್ನೇ ಎಷ್ಟು ಬುದ್ಧಿವಂತರು. ಆಯಿತು, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ. ಮತ್ತೆ ನಾನು ಸಿಗ್ತೀನಿ. ನನ್ನ ಇದನ್ನೀಗ ಶೇರ್ ಮಾಡಿ ಮುಂದಕ್ಕೆ, ಮತ್ತು ನನ್ನ ಯೂಟ್ಯೂಬ್ಗೆ ಅನುಕೂಲ ಆಗೋದಕ್ಕೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ.